ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮಮತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇತ್ತೀಚೆಗೆ ಲೋಕಸಭೆಯಲ್ಲಿ ರಾಹುಲ್ ಇಟಲಿ ಭಾರತ ಅಮೆರಿಕ ಒಪ್ಪಂದದ ಬಗ್ಗೆ ಮಾತಾಡ್ತಾ ಬಿಜೆಪಿ ಭಾರತ ಮಾತೆಯನ್ನ ಮಾರಬಿಟ್ಟಿದೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾರೆ. I am saying that you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? ಭಾರತದ ಇಂಧನ ಭದ್ರತೆಯನ್ನ ಅಮೆರಿಕದ ಕೈಗೆ ಕೊಟ್ಟಿದ್ದಲ್ಲದೆ ರೈತರ ಹಿತಾಸಕ್ತಿಯನ್ನ ಕಡೆಗಣಿಸಲಾಗಿದೆ. ಇದು ಸಮಾನರ ನಡುವಿನ ಒಪ್ಪಂದ ಅಲ್ಲ. ಈ ರೀತಿಯಾದಂತಹ ಒಪ್ಪಂದವನ್ನ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ಅಂದ್ರೆ ಅವರ ವಾದ ಏನು ಅಂತಂದ್ರೆ, ಮೋದಿಜಿ ಸರ್ಕಾರ ಅಮೆರಿಕದ ಜೊತೆಗೆ ಮಾಡಿರುವಂತಹ ರಕ್ಷಣಾ ತಂತ್ರಜ್ಞಾನ ಸಹಕಾರ ಒಪ್ಪಂದಗಳು ಭಾರತದ ಸ್ವಾಯತ್ತತೆಗೆ ಹಾನಿಯನ್ನ ಮಾಡುತ್ತೆ. ದೇಶದ ಹಿತಾಸಕ್ತಿಯನ್ನ ಬಲಿ ಕೊಟ್ಟಿದ್ದಾರೆ ಬಿಜೆಪಿ ಅವರು. ಭಾರತವನ್ನ ಬಲಿಷ್ಠಗೊಳಿಸುವ ಬದಲು ವಿದೇಶಿ ಶಕ್ತಿಗಳ ಮುಂದೆ ಅಂದ್ರೆ ಟ್ರಂಪ್ ಮುಂದೆ ತಲೆಬಾಗುವಂತಹ ರಾಜಕೀಯವನ್ನ ಇವರು ಮಾಡಿದ್ದಾರೆ. I am saying that you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? But sir, the interesting thing is, the interesting thing is that I know that the Prime Minister would not sell India under normal circumstances. He will not do it. You know why he sold India? Because they are choking him. Mr. Rahul, address to the chair, please. He has sold India because they are choking him. They've got a grip on his neck. Speaker साहब, मैंने बोला जब चोक लगाते हैं दूसरे व्यक्ति की आंख में देखते हो तो डर दिखता है. सर, पीएम की आंख में डर दिखता है. दिख रहा है सर आंख में आंख नहीं मिला पाते हैं. ಈಗ ಈ ಒಂದು ಹೇಳಿಕೆ ರಾಜಕೀಯವಾಗಿ ಮಾತ್ರ ಅಲ್ಲ, ಒಬ್ಬ ಭಾರತೀಯಳಾಗಿ ಪ್ರತಿಯೊಬ್ಬರು ಕೂಡ, ನಾನು ಸಮೇತ ಇದು ದೊಡ್ಡ ವಿವಾದ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ, ರಾಹುಲ್ ಇಟಲಿ ಏನಂತ ಹೇಳಿದ್ರು? ಭಾರತ ಮಾತೆಯನ್ನ ಮಾರುವಂಥದ್ದು. ಏನ್ರಿ ಅದು ಪದಪ್ರಯೋಗ? ಗಾಯಂತಿ ದೇವಾಹ ಕಿಲ ಗೀತಕಾನಿ ಧನ್ಯಾಸ್ತು ಯೇ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದ ಹೇತು ಭೂತೆ ಭವಂತಿ ಭೂಯಃ ಪುರುಷಃ ಸುರತ್ವಾತ್. ಅಂದ್ರೆ ಏನರ್ಥ? ಭಾರತ ಭೂಮಿ ಸ್ವರ್ಗಕ್ಕೂ ಮೋಕ್ಷಕ್ಕೂ ಕಾರಣ ಆಗುವಂತಹ ಒಂದು ಪುಣ್ಯ ಭೂಮಿ. ಭಾರತ ಭೂಮಿಯಲ್ಲಿ ಜನಿಸಿದಂಥವರು ದೇವತೆಗಳಿಗಿಂತ ಧನ್ಯರು ಅಂತ ದೇವತೆಗಳೇ ಹಾಡಿ ಹೊಗಳಿದ್ದಾರೆ ಅಂತಂದ್ರೆ ನಮ್ಮದು ಎಂತಹ ಪುಣ್ಯ ಭೂಮಿ, ಎಂತಹ ಪುಣ್ಯ ಭೂಮಿ. ಅಂತಹ ಪುಣ್ಯ ಭೂಮಿಯ ಬಗ್ಗೆ, ಭಾರತ ಮಾತೆಯ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತನಾಡೋದಕ್ಕೆ ರಾಹುಲ್ ಇಟಲಿಗೆ ನಾಚಿಕೆ ಆಗಲ್ವಾ ಅಂತ. ಎಷ್ಟೇ ಆದ್ರೂ ಇಟಲಿ ಸಂತತಿಗಳಲ್ವಾ. ನಮ್ಮ ಭಾರತ ಭೂಮಿ, ಭಾರತ ಮಾತೆ ಅನ್ನುವಂತಹ ಆ ಒಂದು ಸೆಂಟಿಮೆಂಟ್, ಆ ಭಾವನಾತ್ಮಕ ಸಂಬಂಧ, ಆ ಗೌರವ ಅವರಿಗೆ ಎಲ್ಲಿಂದ ಇರುತ್ತೆ? ವೀಕ್ಷಕರ, ರಾಹುಲ್ ಇಟಲಿ ಇವತ್ತು ಅಮೆರಿಕ ಭಾರತ ಒಪ್ಪಂದದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ವಾ, ನಾವೇನು ಶರಣಾದ್ವಿ, ಬಿದ್ದ್ವಿ, ಎದ್ವಿ ಅಂತ. ಹಾಗೆ ಶರಣಾಗೋದೆ ಆಗಿದ್ರೆ ಈಗಲ್ಲ, 1 ವರ್ಷದ ಹಿಂದೆನೇ ಆಗ್ತಾ ಇದ್ವಿ. ರಷ್ಯಾದಿಂದ ತೈಲ ಖರೀದಿ ಮಾಡಿದ್ದನ್ನ ನಿಲ್ಲಿಸಿ ಅಂತ 50% ಟ್ಯಾರಿಫ್ ಹೆಚ್ಚಿಗೆ ಮಾಡಿದಾಗ್ಲೂ ಕೂಡ ಆತನ ಟ್ಯಾರಿಫಿಗೆ ಭಾರತ ಯಾವತ್ತೂ ಬಗಲಿಲ್ಲ. ರಷ್ಯಾದ ಜೊತೆಗೆ ಸಂಬಂಧವನ್ನ ಕಡಿದುಕೊಳ್ಳೂ ಇಲ್ಲ, ತೈಲ ಖರೀದಿಯನ್ನು ನಿಲ್ಲಿಸಲೂ ಇಲ್ಲ. ಅದರ ಬದಲಿಗೆ ಪುಟಿನ್ ಅವರು ಭಾರತಕ್ಕೆ ಬರ್ತಾರೆ, ಭವ್ಯವಾಗಿ ಅವರನ್ನು ಸ್ವಾಗತ ಮಾಡ್ತೀವಿ. ಆ ಮೂಲಕ ಒಂದು ದೊಡ್ಡ ಸಂದೇಶವನ್ನ ಕೊಡ್ತೀವಿ. ಭಾರತ ತನ್ನದೇ ರೀತಿಯಾದಂತಹ ಆಟವನ್ನ ಆಡುತ್ತೆ. ಇವತ್ತು ಪಾಕಿಸ್ತಾನದವರು ಅಮೆರಿಕದ ಹಿಂದೆ ಹೋಗಿ ಟ್ರಂಪ್ಗೆ ಅದು ಏನೇ ಮಾಡಿದ್ರು ಕೂಡ ಅವರಿಗೆ ಬೆಲೆನೇ ಕೊಡ್ಲಿಲ್ಲ, ಅವರನ್ನ ಕನ್ಸಿಡರ್ ಸಮೇತ ಮಾಡಲಿಲ್ಲ. ಆದ್ರೆ ಭಾರತದ ವಿಚಾರದಲ್ಲಿ ಏನಾಯ್ತು? ಅದೇ ಟ್ರಂಪ್ ಬಂದು ಈ ಒಪ್ಪಂದಕ್ಕೆ ನನ್ನ ಒಪ್ಪಿಗೆ ಇದೆ, ಟಾರಿಫ್ ಕಮ್ಮಿ ಮಾಡ್ತೀನಿ ಅಂತ ಬನ್ನಿ ಅಂತ ಹೇಳಿದಾರಲ್ವಾ. ಭಾರತದ ತಾಕತ್ ಏನನ್ನುವಂಥದ್ದನ್ನ ಯೋಚನೆ ಮಾಡಿ. ರಾಹುಲ್ ಇಟಲಿಗೆ ಇದನ್ನ ಮಾಡೋದಕ್ಕೆ ಆಗ್ತಾ ಇತ್ತಾ?
ಇಷ್ಟೆಲ್ಲ ಒಳ್ಳೇದು ಮಾಡಿರುವಂತಹ ಮೋದಿಜಿ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಅಂತ ಕೇಳೋದಕ್ಕೆ ರಾಹುಲ್ ಇಟಲಿಗೆ ನಾಚಿಕೆ ಆಗಲ್ವಾ ಅಂತ. ಯಾಕೆ ಅಂತ ಹೇಳ್ತೀನಿ. ಆಫ್ಟರ್ ಆಲ್ ಒಂದು ರಾಜ್ಯ, ಕರ್ನಾಟಕ ರಾಜ್ಯ, ಈ ರಾಜ್ಯದ ಸಿಎಂ ಫೈಟ್ ಅನ್ನ ಹ್ಯಾಂಡಲ್ ಮಾಡೋದಕ್ಕಾಗದೆ ಆ ಸಮಸ್ಯೆಯಿಂದ ಓಡ್ತಾ ಇರುವಂತ ನೀವು ಇಷ್ಟು ದೊಡ್ಡ ಯಶಸ್ವಿ ಡೀಲ್ ಬಗ್ಗೆ ಮಾತಾಡ್ತೀರಲ್ವಾ, ನಾಚಿಕೆ ಆಗಲ್ವಾ? ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಕುರ್ಚಿ ಕಿತ್ತಾಟ ಎಷ್ಟು ಸಮಯದಿಂದ ನಡೀತಾ ಇದೆ? ಇವತ್ತು ನಾಳೆ ದೆಹಲಿ ಇಲ್ಲಿ. ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನ ಇಡೋದಕ್ಕಾಗದೆ ಕರ್ನಾಟಕವನ್ನು ಇವತ್ತು ಬರ್ಬಾದ್ ಮಾಡಿದೀರಲ್ವಾ? ಒಂದು ರಾಜ್ಯವನ್ನ ಮಾತಾಡಿ ಹ್ಯಾಂಡಲ್ ಮಾಡೋದಕ್ಕೆ ಯೋಗ್ಯತೆ ಇಲ್ಲದಂತಹ ನೀವು ಡೀಲ್ ಬಗ್ಗೆ ಮಾತಾಡ್ತೀರಾ? ನಾಚಿಕೆ ಆಗಲ್ವಾ ರಾಹುಲ್ ಇಟಲಿ ಅವರೇ? ಅಂಡ್ ಒಂದಷ್ಟು ಮಂದಿಗೆ ಇವರೊಬ್ರು ಪ್ರಧಾನಿ ಅಭ್ಯರ್ಥಿ ಅಂತೆ. ನೋಡ್ರಪ್ಪ, ವಿಡಿಯೋ ನೋಡಿ. ಸಂಸತ್ ಆವರಣದ ಒಳಗೆ ರೌಡಿ ರೀತಿಯಾದಂತಹ ವರ್ತನೆ, ಒಂದು ಸ್ವಲ್ಪ ಆದ್ರೂ ಡಿಸಿಪ್ಲಿನ್, ಮ್ಯಾನರ್ಸ್ ಏನಾದ್ರೂ ಇದೆಯಾ? ಚಿಕ್ಕ ಮಕ್ಕಳಾದ್ರೂ ಇದಕ್ಕಿಂತ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಬಿಹೇವ್ ಮಾಡ್ತಾರೆ. ಕೇಂದ್ರ ಸಚಿವರೊಬ್ರು ಮಾಧ್ಯಮಕ್ಕೆ ಮಾತಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಇಂಟರಪ್ಟ್ ಮಾಡಬಾರ್ದನ್ನುವಂತ ಕಾಮನ್ ಸೆನ್ಸ್ ಇಲ್ವಾ? ಕೈ ಹಿಡಿದು ಎಳಿದೀರಲ್ರಿ, ಒಳ್ಳೆ ಜೋಕರ್ ತರ ಆಡ್ತೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ವೀಕ್ಷಕರ, ರಾಹುಲ್ ಇಟಲಿ ಭಾರತದ ಹಿತಾಸಕ್ತಿಯನ್ನ ಬಿಜೆಪಿ ಮಾರು ಬಿಟ್ಟಿದೆ, ಬಲಿ ಕೊಟ್ಟಿದೆ ಅಂತ ಹೇಳ್ತಾ ಇರೋದಕ್ಕೆ ನಾನೀಗೊಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ದೇಶದ ಹಿತಾಸಕ್ತಿಯನ್ನ ನಿಜವಾಗ್ಲೇ ಬಲಿ ಕೊಟ್ಟಂಥವ್ರು ಯಾರು? ಪ್ಲೀಸ್ ಆನ್ಸರ್ ರಾಹುಲ್ ಇಟಲಿ ಅವರೇ. ಫಸ್ಟ್ ಆಫ್ ಆಲ್, ದೇಶದ ಹಿತಾಸಕ್ತಿಯನ್ನ ಮಾರೋದಂತಂದ್ರೆ ಏನು? ದೇಶದ ಭದ್ರತೆಯನ್ನ ದುರ್ಬಲಗೊಳಿಸೋದು, ಶತ್ರು ರಾಷ್ಟ್ರಗಳ ಮುಂದೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಶತ್ರು ರಾಷ್ಟ್ರದ ಎದುರು ತಲೆಬಾಗುವಂಥದ್ದು, ತಮ್ಮ ಸ್ವಾರ್ಥಕ್ಕೋಸ್ಕರ ದೇಶವನ್ನೇ ಮಾರಿಬಿಡೋದು, ದೇಶದ ಸ್ವಾಭಿಮಾನವನ್ನ ಪಣಕ್ಕೆ ಇಡೋದು. ಇದನ್ನ ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತು ರಾಹುಲ್ ಇಟಲಿ ಅವರೇ. ಡೌಟ್ ಇದ್ರೆ ಒಂದು ಬಾರಿ ಕೇಳಿ ನೋಡಿ. ವೀಕ್ಷಕರು, ಇವತ್ತು ದೇಶದ ಹಿತಾಸಕ್ತಿಯನ್ನ ಮಾರಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇರುವಂತವ್ರು ಯಾರು ಹೇಳಿ? ರಾಹುಲ್ ಇಟಲಿ ಅಂಡ್ ಆತನ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ವಾ? ಓಕೆ, ಬನ್ನಿ, ನೀವೆಲ್ಲರೂ ಬನ್ನಿ, ನಿಮ್ಮ ಎದುರು ಇತಿಹಾಸದ ಪುಟಗಳನ್ನ ತೆರೆದಿಡ್ತೀನಿ. ಆ ನಂತರ ಹೇಳಿ ಯಾರು ಭಾರತದ ಹಿತಾಸಕ್ತಿಯನ್ನು ಮಾರಿರುವಂಥದ್ದು ಅಂತ. 1962ರ ಚೈನಾ ಭಾರತ ಯುದ್ಧ, ಅವತ್ತು ಪ್ರಧಾನಿ ಆಗಿದ್ದಂಥವ್ರು ಯಾರು? ಜವಾಹರ್ಲಾಲ್ ನೆಹರು. ಚೈನಾ ಜೊತೆಗೆ ಹಿಂದಿ ಚೀನಿ ಭಾಯ್ ಭಾಯ್ ಅಂತ ಹೇಳ್ಕೊಂಡು ಕೂತು ಅವತ್ತು ಚೈನಾ ಎದುರು ಸೋಲೋ ಹಾಗೆ ಮಾಡಿದಂಥವ್ರು ಯಾರು? ಇದೇ ನೆಹರು ಅಲ್ವಾ? ಹೋಗಿ ಕೇಳಿ ನಿಮ್ಮ ಕುಟುಂಬಕ್ಕೆ, ನಿಮ್ಮಗಳಿಗೆ ನಾಚಿಕೆ ಆಗಲ್ವಾ ಅಂತ ಕೇಳಿ. ತಮ್ಮ ಲಾಭಕ್ಕೋಸ್ಕರ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ರಲ್ವಾ, ನಾಚಿಕೆ ಆಗಲ್ವಾ ಅಂತ ಕೇಳಿ ರಾಹುಲ್ ಇಟಲಿ ಅವರೇ. ಅಕ್ಸಾಯ್ ಚಿನ್ನನ್ನ ತಟ್ಟೆಯಲ್ಲಿಟ್ಟು ಅಲ್ಲಿ ಏನು ಬೆಳೆಯೋದೇ ಇಲ್ಲಪ್ಪ ಅಂತ ಚೈನಾಗೆ ಕೊಟ್ರಲ್ವಾ, ಯಾರಿಗೆ ಕೊಟ್ಟಿದ್ದು? ನಿಮ್ಮ ಅದೇ ನೆಹರು ಅಲ್ವಾ? ಕೇಳಿ, ನಾಚಿಕೆ ಆಗಲ್ವಾ ಅಂತ ಫ್ಯಾಮಿಲಿ ಹತ್ರ ಹೋಗಿ ಕೇಳಿ. 1947ರ ಸೆಪ್ಟೆಂಬರ್ ಅಲ್ಲಿ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರ ಭಾರತಕ್ಕೆ ಸೇರ್ಪಡೆ ಆಗೋದಕ್ಕೆ ಪ್ರಸ್ತಾಪನೆ ಬಂದಾಗಲೂ ಕೂಡ ಅದನ್ನು ನಿರಾಕರಿಸಿದಂಥವ್ರು ಯಾರು? ಇದೇ ಜವಾಹರ್ಲಾಲ್ ನೆಹರು. ದೇಶದ ಹಿತಾಸಕ್ತಿಯನ್ನ ಬಲಿ ಕೊಟ್ರಲ್ವಾ ಅವತ್ತು, ನಾಚಿಕೆ ಆಗಲ್ವಾ ನಿಮ್ಗಳಿಗೆ? ಕೋಕೋ ದ್ವೀಪ, ಕಾಬೋ ಕಣಿವೆಯನ್ನ ಮ್ಯಾನ್ಮಾರ್ಗೆ ಉಡುಗೊರೆಯಾಗಿ ನೀಡಿದಂಥವ್ರು ಯಾರು? ಇದೇ ಜವಾಹರ್ಲಾಲ್ ನೆಹರು. ಒಮಾನ್ ಸುಲ್ತಾನರ ಗ್ವಾದರ್ ಬಂದರ್ ಉಡುಗೊರೆಯನ್ನ ನಿರಾಕರಿಸಿದಂಥವ್ರು ಯಾರು? ಇದೇ ಜವಾಹರ್ಲಾಲ್ ನೆಹರು. ಭಾರತಕ್ಕೆ ವಿರುದ್ಧ ಆಗಿರುವಂತಹ, ಪಾಕಿಸ್ತಾನಕ್ಕೆ ಅನುಕೂಲಕರ ಆಗಿದ್ದಂತಹ ಇಂಡಸ್ ಟ್ರೀಟಿ ಒಪ್ಪಂದಕ್ಕೆ ಖುಷಿಯಾಗಿ ಸಹಿಯನ್ನ ಹಾಕಿದಂಥವ್ರು ಯಾರು? ಇದೇ ಜವಾಹರ್ಲಾಲ್ ನೆಹರು ಅಲ್ವಾ? ಯಾಕೆ ನಮ್ಮ ದೇಶದ ಹಿತಾಸಕ್ತಿಯನ್ನ ಬಲಿ ಕೊಟ್ರಿ? ನಾಚಿಕೆ ಆಗಲ್ವಾ ನಿಮ್ಗಳಿಗೆ? 1971ರ ಶಿಮ್ಲಾ ಒಪ್ಪಂದ, ಪಾಕಿಸ್ತಾನದ ಜೊತೆಗೆ ಯುದ್ಧದಲ್ಲಿ ಇವತ್ತು ಭಾರತ ಗೆಲ್ಲುತ್ತೆ. ಏನ್ ಯೂಸ್ ಆಯ್ತು? 93,000 ಪಾಕಿಸ್ತಾನಿ ಸೈನಿಕರು ಭಾರತೀಯ ಬಂಧಿಗಳಾಗ್ತಾರೆ.
ಬಟ್ ಏನು ಯೂಸ್ ಆಯಿತು? ಆಗ ಪ್ರಧಾನಿ ಆಗಿದ್ದಂಥ ಇಂದಿರಾ ಗಾಂಧಿ ಏನು ಮಾಡ್ತಾರೆ? ಇಂದಿರಾ ಇಟಲಿ ಏನು ಮಾಡ್ತಾರೆ? ಅಬಂತಿಗಳನ್ನ ಬಿಡುಗಡೆ ಮಾಡಿ ಕಳಿಸಿಬಿಡ್ತಾರೆ. ಪಾಪ ಅಲ್ವಾ? ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರದಲ್ಲಿ ಅವತ್ತು POKಯನ್ನ ಹಿಂತೆಗೆದುಕೊಳ್ಳುವಂತ ಅವಕಾಶ ಇದ್ದರೂ ಅದನ್ನ ಅಷ್ಟು ಸುಲಭವಾಗಿ ಕೈ ಚೆಲ್ಲಿದ್ರಲ್ವಾ ಇಂದಿರಾ ಇಟಲಿ. ನಮ್ಮ ದೇಶದ ಹಿತಾಸಕ್ತಿಯನ್ನು ಅವತ್ತು ಬಲಿ ಕೊಟ್ರಲ್ವಾ? ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ? ಅದೆಷ್ಟೋ ವರ್ಷಗಳ ಕಾಲ ಪಾಕ್ ಭಯೋತ್ಪಾದನೆಗೆ ಭಾರತ ಗುರಿಯಾಗಿತ್ತಲ್ವಾ? ಪ್ರತಿ ಬಾರಿ ದಾಳಿಗಳಾದಾಗ್ಲೂ ಕೂಡ ಬಾಯಿ ಮುಚ್ಚಿ ಕೂತಿದ್ದಂಥವ್ರು ಯಾರು? ಇದೇ ಕಾಂಗ್ರೆಸ್ ಅಲ್ವಾ? ಅಧಿಕಾರ ಯಾರ ಕೈಯಲ್ಲಿತ್ತು? ಮನಮೋಹನ್ ಸಿಂಗ್ ಅವರ ಕೈಯಲ್ಲಿ. ನಿಮ್ಮ ತಾಯಿ ಸೋನಿಯಾ ಇಟಲಿ ಅವರ ಕೈಯಲ್ಲಿ. ಯಾಕೆ ಅಷ್ಟೊಂದು ಪ್ರೀತಿನ ಪಾಕಿಸ್ತಾನದ ಬಗ್ಗೆ? ಪಾಕಿಸ್ತಾನದ ಎದುರು ನಮ್ಮ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ರಲ್ರಿ. ನಾಚಿಕೆ ಆಗಲ್ವಾ? ಹೋಗಿ ಕೇಳಿ, ಸೋನಿಯಾ ಇಟಲಿ ಅವರ ಹತ್ರ ಹೋಗಿ ಕೇಳಿ. ಇವತ್ತು ದೇಶದ ಹಿತಾಸಕ್ತಿ ಮಾರಿದ್ರು ಅಂತ ಹೇಳುವಂತ ನೀವುಗಳು ಮೊದಲು ನಿಮ್ಮ ಪಕ್ಷದ ಇತಿಹಾಸವನ್ನ ಕಣ್ಣು ಬಿಟ್ಟು ನೋಡಿ. ಇವತ್ತು ಭಾರತದ ಹಿತಾಸಕ್ತಿಯನ್ನ ಯಾರು ದುರ್ಬಲಗೊಳಿಸಿದ್ರು ಅಂತ ಯಾವ ಕಡೆಯಿಂದ ನಾವು ಹುಡುಕಿ ನೋಡಿದ್ರು ಇತಿಹಾಸದ ಪುಟಗಳಲ್ಲಿ ಮತ್ತೆ 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 ಸಿಗುವಂತಹ ಉತ್ತರ ಒಂದೇ. ಅದು ಒನ್ ಆ್ಯಂಡ್ ಓನ್ಲಿ ಕಾಂಗ್ರೆಸ್ ಆ್ಯಂಡ್ ಸೋ ಕಾಲ್ಡ್ ನಿಮ್ಮ ಗಾಂಧಿ ಫ್ಯಾಮಿಲಿ. ಸೋ ಕಾಲ್ಡ್ ಗಾಂಧಿ ಫ್ಯಾಮಿಲಿ. ರಾಹುಲ್ ಇಟಲಿ ಅವರೇ, ನಾಚಿಕೆ ಆಗಲ್ವಾ? ವಾಟ್ ಎ ಶೇಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.